ಸನ್ಮಾನ್ಯ ಸಭಾಧ್ಯಕ್ಷರೇ, ಸಫಾರಿ ಏಕಾಏಕಿ ಏನು ನಾವು ಬಂದ್ ಮಾಡಿಲ್ಲ. ನವೆಂಬರ್ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಯಿತು. ಬಂಡೀಪುರದಲ್ಲಿ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇರುವಂಥದ್ದು. ಇವತ್ತು ಹುಲಿ ದಾಳಿಯಿಂದ 15 ದಿವಸದಲ್ಲಿ ಸುಮಾರು 3 ಜನ ಮೃತಪಟ್ಟರು. ಒಬ್ಬ ಶಾಶ್ವತವಾಗಿ ಅಂಗವಿಕಲನಾದ. ನಾನು ಆ ಭಾಗದ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸುಮಾರು ಜನ ರೈತ ಸಂಘಟನೆಗಳು, ಸುಮಾರು ಜನರೆಲ್ಲರೂ ಬಂದು ಮನವಿಯನ್ನು ಸಲ್ಲಿಸಿ ಇವತ್ತು ಅಲ್ಲಿವರೆಗೆ 2 ಮೃತಪಟ್ಟಿದ್ರು. ಈ ಸಫಾರಿ ಏನು ವಾಹನಗಳು ಓಡಾಡ್ತಾ ಇದ್ದಾವೆ, ರಾತ್ರಿ ಸಹಿತ ಓಡಾಡ್ತಾ ಇದ್ದಾವೆ, ರೆಗ್ಯುಲೇಟ್ ಆಗ್ತಾ ಇಲ್ಲ. 6 ಗಂಟೆವರೆಗಿದ್ರು, 7 ಗಂಟೆ 8 ಗಂಟೆವರೆಗೆ ನಡೀತಾ ಇದೆ. ಇದರ ಒಂದು ಸಂಖ್ಯೆ ಎಷ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅದಕ್ಕೆ ಸಫಾರಿ ತಕ್ಷಣ ಬಂದ್ ಮಾಡಬೇಕು, ಇಲ್ಲದ್ರೆ ಇನ್ನೂ ಮಾನವ ಪ್ರಾಣ ಹಾನಿ ಆಗ್ತದೆ ಅನ್ನುವಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ರು. ಪರಿಶೀಲನೆ ಮಾಡಲಿಕ್ಕೆ ನಾವು ಅಧಿಕಾರಿಗಳಿಗೆ ನಾನು ಹೇಳಿದ್ದೆ. ಅದಾದ್ಮೇಲೆ ನಾನು ಮತ್ತೆ ಬೀದರ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಒಂದೇ ವಾರದಲ್ಲಿ ಇನ್ನೊಂದು ಹುಲಿ ದಾಳಿ ಆಯಿತು. ಆ ಹುಲಿ ದಾಳಿ ಆಗಿದ ತಕ್ಷಣ ನಾನು ಸಫಾರಿಯನ್ನು ಬಂದ್ ಮಾಡಿದೆ. ಸಫಾರಿ ಬಂದ್ ಮಾಡಿದ ನಂತರ ಇವತ್ತು ಹೌದು ಅಲ್ಲಿ ಪ್ರವಾಸಿಗರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರು ಬರ್ತಾರೆ, ಇದೆಲ್ಲ ಸತ್ಯ ಇದೆ. ಆದರೂ ಇವತ್ತಲ್ಲಿ ಮಾನವ ಪ್ರಾಣ ಅತ್ಯಂತ ಅಮೂಲ್ಯವಾದಂಥದ್ದು ಅಂತೇಳಿ ಹೇಳಿ ಸಫಾರಿಗೆ ಉಪಯೋಗ ಮಾಡುವಂಥ ವಾಹನಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಆ ಸಿಬ್ಬಂದಿಗಳಿಗೆ ಈ ನಮ್ದೇನು ಕಾಡಿನಂಚಿನಲ್ಲಿ ನಮ್ಮ ಬಂಡೀಪುರ್ನಲ್ಲಿ ಸುಮಾರು 314 ಕಿಲೋಮೀಟರ್ ಬಾರ್ಡರ್ ಬರುತ್ತೆ. ಅದರಲ್ಲಿ 100 ಕಿಲೋಮೀಟರ್ ಬಾರ್ಡರ್ ಏನಿದೆ ಅಲ್ಲ, ಬೌಂಡ್ರಿ ಇದ್ದಂಥದ್ದು, ಅದು ಬಹಳ ಹೆಚ್ಚಿನ ಒಂದು ಮ್ಯಾಕ್ಸಿಮಮ್ ಕಾನ್ಫ್ಲಿಕ್ಟ್ ಝೋನ್ ಇದೆ. ಅಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸಂಘರ್ಷ ಎಲ್ಲಿದೆ ಆ ಪ್ರದೇಶದಲ್ಲಿ ಒಂದು 25 APC ಕ್ಯಾಂಪ್ಗಳು ಮಾಡಬೇಕು. ಅಲ್ಲಿ 24 ತಾಸು ಗಸ್ತು ಮಾಡಬೇಕು ಅಂತೇಳಿ ಹೇಳಿ ಅಲ್ಲಿ ಕ್ಯಾಂಪ್ಗಳನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟು ಅಲ್ಲಿ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಅವರಿಗೆ ಬೇಕಾಗುವಂತ ವಾಹನಗಳಿರ್ಬೋದು, ಅಲ್ಲಿರುವಂತ ನಮ್ಮ ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಇವತ್ತು ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಒಂದು ಮಾಡಿಬಿಟ್ಟು ಅಲ್ಲಿ ಡ್ರೋನ್ ಕ್ಯಾಮರಾಸ್ ಇರ್ಬೋದು, ಈ ಥರ ಅವ್ರಿಗೆ ಏನೇನು ಸಲಕರಣೆಗಳು ಬೇಕಾಗಿದೆ ಅವೆಲ್ಲವನ್ನು ಒದಗಿಸಿ ಸಿಬ್ಬಂದಿಯನ್ನು ಅಲ್ಲಿ ಡಿಪ್ಲಾಯ್ ಮಾಡಿ ಇವತ್ತು ಮುಂದೆ ಇಂಥ ಅನಾಹುತಗಳು ಆಗಬಾರ್ದು ಅಂತೇಳಿ ಹೇಳಿ ಅದಕ್ಕೆ ರೆಗ್ಯುಲೇಟ್ ಮಾಡಿ, ಅಂದರೆ ಬಹಳಷ್ಟು ಒತ್ತಾಯ. ರೈತ ಸಂಘಟನೆಗಳು ಸಫಾರಿ ಮಾಡಲೇಬಾರ್ದು ಅಂತೇಳಿ ಹೇಳಿ ಅವರು ಒತ್ತಾಯ ಮಾಡಿದ್ರು. ಅನೇಕ ಜನರು ಬಂದು ಇವತ್ತು ಶಾಸಕರಿರ್ಬೋದು, ಅನೇಕ ಜನ ಸಂಘ ಸಂಸ್ಥೆಗಳು ಬಂದು ಈ ಸಫಾರಿ ನೀವು ಸ್ಥಗಿತಗೊಳಿಸುವುದರಿಂದ ಬಹಳಷ್ಟು ಜನರಿಗೆ ಇವತ್ತು ಉದ್ಯೋಗಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರು. ನಮಗೇನು ನಷ್ಟ ಆಗಿದಂಥದ್ದು ಸುಮಾರು 6-8 ಕೋಟಿ ರೂಪಾಯಿ ನಷ್ಟ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಆದರೂ ಇವತ್ತು ಇದನ್ನು ಸರಿ ಮಾಡಬೇಕು ಅಂತೇಳಿ ಹೇಳಿ 31 ತಿಂಗಳ ನಂತರ ನಾವೊಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮಲ್ಲಿ ಏನು ನಮ್ಮ ವೈಲ್ಡ್ ಲೈಫ್ ಬೋರ್ಡ್ದು ನಮ್ಮ